ಐಫೋನ್ 17 ಸೀರೀಸಲ್ಲಿ ಏನೆಲ್ಲ ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತೀನಿ ಬನ್ನಿ. ಐಫೋನ್ 17ನಲ್ಲಿ 4 ಯೂನಿಕ್ ಆದ ಕಲರನ್ನು ಬಿಟ್ಟಿದ್ದಾರೆ. ಸ್ಟಾರ್ಟಿಂಗು 250 GB ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. 120 GHz ಡಿಸ್ಪ್ಲೇ ರಿಫ್ರೆಶ್ ರೇಟ್ ನೋಡ್ಲಿಕ್ಕೆ ಸಿಗ್ತದೆ. 18 MP ಫ್ರಂಟ್ ಕ್ಯಾಮರಾ ಹಾಗೆ 48 MP ಬ್ಯಾಕ್ ಕ್ಯಾಮರಾ ಇದರಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಹಾಗೆ ಇದರಲ್ಲಿ ನೋಡ್ಲಿಕ್ಕೆ ಹೋದರೆ ಸಿರಮಿಕ್ ಶೀಲ್ಡು ಫ್ರಂಟ್ ಆ್ಯಂಡ್ ಬ್ಯಾಕು ಎರಡು ಕಡೆ ಟಫ್ನೆಸ್ ಫುಲ್ ಹೈ ಮಾಡಿದ್ದಾರೆ. A19 ಚಿಪ್ಸೆಟ್ ಇದರಲ್ಲಿ ನಿಮಗೆ ನೋಡ್ಬೋದು. 17 ಏರ್ ಅಂತ ಹೊಸದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಈ ಸಿಮ್ನೊಂದಿಗೆ ಬರ್ತದೆ. ಇದರಲ್ಲಿ ಕೂಡ A19 Pro ಚಿಪ್ಸೆಟನ್ನು ಯೂಸ್ ಮಾಡಿದ್ದಾರೆ. ಇದು 3 ಟೈಮ್ಸ್ ಟಫರ್ ಸಿರಮಿಕ್ ಶೀಲ್ಡನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. 48 MP ಬ್ಯಾಕ್ ಕ್ಯಾಮರಾ, 18 MP ಫ್ರಂಟ್ ಕ್ಯಾಮರಾ, 6.5 ಇಂಚ್ ಡಿಸ್ಪ್ಲೇ ಒಂದಿಗೆ ಬರಲಿಕ್ಕಿದೆ. 120 GHz ರಿಫ್ರೆಶ್ ರೇಟ್ ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. 17 Pro ಹಾಗೆ 17 Pro ಮ್ಯಾಕ್ಸ್ನಲ್ಲಿ ಟ್ರಿಬಲ್ ಕ್ಯಾಮರಾ ಕೂಡ 48 MP ಇದರಲ್ಲಿ ನೋಡಲಿಕ್ಕೆ ಸಿಗ್ತದೆ. 18 MP ಫ್ರಂಟ್ ಕ್ಯಾಮರಾ, A19 Pro ಚಿಪ್ಸೆಟ್ಟು ಹಾಗೆ ವೇಪರ್ ಚೇಂಬರ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಹೊಸದನ್ನು ಇಂಟ್ರೊಡ್ಯೂಸ್ ಮಾಡಿದರೆ. ಈ ಫೋನ್ನ ಹೀಟಿಂಗ್ ಇಶ್ಯೂ ತುಂಬ ಕಡಿಮೆ ಇರ್ತದೆ. ಗೇಮಿಂಗ್ ಆಡೋರಿಗೆ ಇದೊಂದು ಅಲ್ಟಿಮೇಟ್ ಅಂತ ಫೋನ್ ಅಂತ ಹೇಳ್ಬೋದು. 120 GHz ಡಿಸ್ಪ್ಲೇ ರಿಫ್ರೆಶ್ ರೇಟ್, ಫ್ರಂಟ್ ಆ್ಯಂಡ್ ಬ್ಯಾಕ್ ಕ್ಯಾಮರಾ ಅಟ್ ಎ ಟೈಮಲ್ಲಿ ನೀವು ಆನ್ ಮಾಡ್ಬೋದು. ಬ್ಲಾಗ್ ಮಾಡೋರಿಗೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆಗಲಿಕ್ಕಿದೆ. ಎಕ್ಸಲ್ಲಿ 6.9 ಇಂಚಸ್ ಡಿಸ್ಪ್ಲೇ ನೋಡಲಿಕ್ಕೆ ಸಿಗ್ತದೆ. 17 Pro ಅಲ್ಲಿ 6.3 ಇಂಚಸ್ ಡಿಸ್ಪ್ಲೇ ನೋಡಲಿಕ್ಕೆ ಸಿಗ್ತದೆ. ಇಂಥದೇ ವೀಡಿಯೋಸ್ಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ, ಐಫೋನ್ ಫ್ಯಾನ್ಸ್ಗೆ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.